ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ಕೂಡ ನಡೆದಿದೆ. ಅಲ್ಲಿ ಈ ಥರದೊಂದು ಹೇಳಿಕೆ ಕೊಟ್ಟಿದ್ದಾರೆ ಎಂದ ತಕ್ಷಣವೇ ಸಿಟಿ ರವಿ ಎಲ್ಲಿದ್ದರೂ ಅಲ್ಲಿಗೆ ಅನೇಕ ಕಾರ್ಯಕರ್ತರು ನುಗ್ಗಿದ್ದಾರೆ. ಸಿಟಿ ರವಿ ಬರ್ತಾ ಇದ್ದಂತೆಯೇ ಅವ್ರನ್ನ ಮುತ್ತಿಗೆ ಹಾಕಬೇಕು ಅಂತ ಕಾರ್ಯಕರ್ತರು ಯತ್ನ ಮಾಡಿದ್ದಾರೆ. ಕಾರಲ್ಲಿ ಕೂತ್ರೆ ಕಾರು, ಕಾರಿಡಾರಲ್ಲಿ ಸಿಕ್ಕಿದ್ರೆ ಕಾರಿಡಾರು, ಎಲ್ಲಂದರಲ್ಲಿ ಸಿಟಿ ರವಿ ಅವರನ್ನ ಮುತ್ತಿಗೆ ಹಾಕುವಂತಹ, ಸಿಕ್ಕಿದ್ದಿದ್ರೆ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತಾ ಇದ್ರು ಅಂತ ಕಾಣುತ್ತೆ. ವಿ ಡೋಂಟ್ ನೋ ಏನಾಗ್ತಿತ್ತು ಗೊತ್ತಿಲ್ಲ. ಅಷ್ಟರಲ್ಲಿ ಆಪತ್ ಬಾಂಧವರ ರೀತಿಯಲ್ಲಿ ಮಾರ್ಷಲ್ಸ್ ಬಂದರು, ಪೊಲೀಸರು ಬಂದರು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಅಶ್ವಥ್ ನಾರಾಯಣ್ ಸಿಟಿ ರವಿ ಅವರ ಕೈ ಹಿಡ್ಕೊಂಡೇ ಅವರನ್ನು ದಾಟಿಸಿದ್ದಾರೆ. ಇವತ್ತು ಅಕಸ್ಮಾತ್ ಅಶ್ವಥ್ ನಾರಾಯಣ್ ಅವರು ಇಲ್ಲದೇ ಇದ್ದಿದ್ದರೆ, ಸಮಯಕ್ಕೆ ಸರಿಯಾಗಿ ಪೊಲೀಸರು ಆ ಸ್ಪಾಟ್ಗೆ ರೀಚ್ ಆಗದೆ ಸಿಟಿ ರವಿ ಅವರ ಸುತ್ತಲೂ ಸರ್ಪಗಾವಲನ್ನು ಹಾಕದೇ ಇದ್ದಿದ್ದರೆ ಯಾವ ಕಾರ್ಯಕರ್ತರ ಕೈಗೆ ಸಿಕ್ಕು ಸಿಟಿ ರವಿ ಏನಾಗ್ತಾ ಇದ್ರೋ ಗೊತ್ತಿಲ್ಲ. ದೌರ್ಜನ್ಯ ಇದು, ದರ್ಪ ಇದು ಮಾಡಬಾರದು. ನೋ, ಯಾರೇ ಆದರೂ ಸರಿ ಈ ಘಟನೆ ಮಾಡಬಾರದು. ಹೇಳಿಕೆ ಕೊಟ್ಟಿದ್ದೀರಾ, ಕಂಪ್ಲೇಂಟ್ ಮಾಡಿ, ಕಾನೂನು ಕ್ರಮ ಆಗಲಿ. ಸಿಕ್ಕಿಬಿಟ್ರೆ ಹೊಡೆದು ಬಿಡ್ತೀವಿ, ಅವ್ರು ಕರ್ಕೊಂಡು ಹೋಗೋ ಕಡೆ ಅಟ್ಯಾಕ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಏನು ರೀ? ಒಂದು ಸದನ, ಒಂದು ಸೌಧ, ನಾಡಿನ ಶಕ್ತಿ ಕೇಂದ್ರಗಳು, ಒಂದು ವಿಧಾನಸೌಧ, ಇನ್ನೊಂದು ಸುವರ್ಣಸೌಧ, ಇಂಥ ಕಡೆಯಲ್ಲಿ ಈ ಥರ ನುಗ್ಗಿ ನೀವು ಪ್ರತಿಭಟನೆ ಮಾಡಿ, ಧಾರಾಳವಾಗಿ ಮಾಡಿ ಪ್ರತಿಭಟನೆ. ಕಾರಿಗೆ ಮುತ್ತಿಗೆ ಹಾಕ್ತೀರಾ, ರಸ್ತೆ ತಡೆ ಮಾಡ್ತೀರಾ, ಮಾಡಿ. ಆಕ್ರೋಶ ವ್ಯಕ್ತಪಡಿಸ್ತೀರಾ, ವ್ಯಕ್ತಪಡಿಸಿ. ಪ್ರತಿಭಟನೆ ರೂಪದಲ್ಲಿ ಇರಲಿ ಅಷ್ಟೇ. ಸಿಕ್ಕಿದ್ರೆ ಹೊಡೆದೇ ಬಿಡ್ತೀವಿ, ಕಾಲು ಹೊಡೆದು ಬಿಡ್ತೀವಿ, ತುಳಿದು ಬಿಡ್ತೀವಿ, ಮುತ್ತಿಗೆ ಹಾಕ್ಬಿಟ್ಟು ಅವ್ರನ್ನ ಇಲ್ಲ ಅನ್ಸ್ಬಿಡ್ತೀವಿ. ನೋ. ಸುವರ್ಣಸೌಧದ ಪಶ್ಚಿಮ ದ್ವಾರದ ಬಳಿಲಾಗಿರ್ತಕ್ಕಂಥ ಘಟನೆ ಇದು. ಕೂಡಲೇ ಸಿಟಿ ರವಿ ಸಹಾಯಕ್ಕೆ ಪೊಲೀಸರು ಧಾವಿಸ್ತಾರೆ. ಹಲ್ಲೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಜನ ಟ್ರೈ ಮಾಡ್ತಾರೆ. ಅವರನ್ನು ಖಾಕಿ ವಶಕ್ಕೆ ಕೂಡ ಪಡ್ಕೊಂಡಿದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು BNS ಕಲಂ 75, 79 ಅಡಿಯಲ್ಲಿ FIR ದಾಖಲು ಮಾಡಿದ್ದಾರೆ ರವಿ ಅವರ ವಿರುದ್ಧವಾಗಿ. ಇದು ಏನು ಹೇಳುತ್ತೆ, ಇದರ ಕಥೆ ಏನಾಗುತ್ತೆ ನೋಡೋಣ. ನಮ್ಮೊಂದಿಗೆ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ IAS ಅವರಿದ್ದಾರೆ. ದಿಲೀಪ್ ಕುಮಾರ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಈಗ ಈ ಕೇಸ್ ಏನಾಗುತ್ತೆ? ಕಲಂ ನಂಬರ್ 75 ಮತ್ತು 79 ಅಡಿಯಲ್ಲಿ ರವಿ ವಿರುದ್ಧ ಕೇಸ್ ಹಾಕಿರೋದು. ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕುರಿತಾಗಿ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಎನ್ನುವ ಪದ ಬಳಸಿದ್ದಾರೆ ಅಂತ. ಸದನ ಅಂತ ಹೇಳಿದಾಗ ನಾವ್ಯಾರು ಸಾಕ್ಷಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಡಾವಳಿಗಳಿರ್ತವೆ, ವಿಡಿಯೋ ರೆಕಾರ್ಡಿಂಗ್ ಆಗಿರೋ ಸದನದ ಕಲಾಪಗಳೆಲ್ಲವೂ ಕೂಡ. ಸೊ ಇದೇನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ ನೋಡಿ. ಮೊದಲು ನೀವು ಒಂದು ಅಫೆನ್ಸ್ ಅಂದ್ರೆ ಮೆನ್ಸ್ರಿಯಾ ತುಂಬಾ ಇಂಪಾರ್ಟೆಂಟ್. ಇವಾಗ ನಾನು ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಕರೆದಿದ್ದೀನಿ ಅಂತ ಹೇಳಿದ್ರೆ ನನಗೆ ಅಲ್ಲಿ ಒಂದು ಉದ್ದೇಶ ಇರಬೇಕು. ಈ ಒಂದು ವ್ಯಕ್ತಿಗೆ ನಾನು ಅವಮಾನ ಮಾಡಬೇಕು, ಈ ರೀತಿ ಪದ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಈ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಕರೆಯೋದು ಒಂದು ಹೆಣ್ಣಿನ ಭಾವನೆಗೆ ಅದು ಧಕ್ಕೆ ತರುವಂತ ವಿಚಾರ. ನೀವು ಅದನ್ನ ಕನ್ನಡಕ್ಕೆ ನೀವು ಬದಲಾವಣೆ ಮಾಡ್ಕೊಂಡ್ರೆ ಆ ಒಂದು ಹೆಣ್ಣನ್ನ ನೀವು ತುಂಬಾ ಕೆಳಮಟ್ಟದಲ್ಲಿ ನೋಡುವಂತಹ ಅದು ಪದ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆ ಪದನ ನಾನು ಏನ್ ಮಾತಾಡಿದಾರಂತ ನಾನು ಕೇಳಿಸ್ಕೊಂಡಿಲ್ಲ. ಬಟ್ ಆ ರೀತಿ ಏನಾದ್ರು ಉಚ್ಚಾರಣೆ ಮಾಡಿದ್ರೆ ಅದು ನಿಜವಾಗಿಯೂ ತಪ್ಪು ಅಂತ ಹೇಳ್ಬಿಟ್ಟು ಕಂಡು ಬರುತ್ತೆ ಅದು. ಸೊ ಆ ರೀತಿ ಏನಾದ್ರು ಒಂದು ಹೆಣ್ಣಿನ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರೆ ಸಿಟಿ ರವಿ ಅವರು ಅದಕ್ಕೆ 3 ವರ್ಷದವರೆಗೂ ಶಿಕ್ಷೆ ಕೂಡ ಇರ್ತದೆ. ಅಲ್ಲ, ಈಗ ಒಂದ್ ಕಡೆ ಅಲ್ಲಿ ದಿಲೀಪ್ ಕುಮಾರ್ ಲಾಯರ್ ಧಾವಿಸ್ತಾ ಇದ್ದಾರೆ ಸ್ಟೇಷನ್ ಬಳಿಯಲ್ಲಿ, ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ, ಮಾತಾಡಕ್ಕೆ ಬಿಡ್ತಾ ಇಲ್ಲ ಅಂತ ಲಾಯರ್ ಅವರು ಅಲವತ್ಕೊಳ್ತಾ ಇದ್ರು ಆಚೆಗೆ. ಸೊ ಇದು ಸ್ಟೇಷನ್ ಬೇಲಿ ಕಥೆಗಳಾಗ್ತವ. ನಾಳೆ ಕೋರ್ಟ್ಗೆ ಹಾಜರುಪಡಿಸಿದಾಗ ಏನು ಬೇಕಾದರೂ ಆಗಬಹುದಾ? ಜೇಸಿ ಕಳಿಸಬಹುದಾ ರವಿ ಅವ್ರನ್ನ? ಯಾವ ಥರ ಬರ್ತಿದ್ವು ಅಂತ ಸರ್, ಇವಾಗ ಒಂದು ವಕೀಲರನ್ನ ಭೇಟಿ ಮಾಡ್ತಕ್ಕಂತಹ ಹಕ್ಕು ಆರೋಪಿ ಕೂಡ ಇದೆ. ಹಾಗೆ ವಕೀಲರಿಗೂ ಕೂಡ ತನ್ನ ಕಕ್ಷಿದಾರನ ಭೇಟಿ ಮಾಡ್ತಕ್ಕಂತಹ ಒಂದು ಇದು ವಕೀಲರಿಗೂ ಕೂಡ ಇದೆ. ಆದ್ರೆ ಅಲ್ಲಿ ಏನಕ್ಕೆ ಬಿಡ್ತಾ ಇಲ್ಲ, ಏನಾರ ಉದ್ದೇಶ ಇದೆಯಾ? ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ನೋಡಿ, ವಿಚಾರಣೆ ಮಾಡ್ಬೇಕಾದ್ರೆ ಅನಗತ್ಯವಾಗಿ ವಕೀಲರು ಮಧ್ಯ ಹೋಗಿ ವಿಚಾರಣೆಗೆ ಅಡ್ಡಿ ಬರ್ತಕ್ಕಂತ ಕೆಲವೊಂದು ಸಾಧ್ಯತೆಗಳು ಇರ್ತವೆ. ಅಂತ ಸಂದರ್ಭದಲ್ಲಿ ಏನಾದ್ರು ಪೊಲೀಸರು ಇವಾಗ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಬಿಟ್ಟು ವಿನಾಕಾರಣ ಏನಾರು ಅವರು ನಮಗೆ ವಕೀಲರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ನನ್ನ ಪ್ರಕಾರ ವಿಚಾರಣೆ ನಡೀತಾ ಇರ್ಬೋದು, ಹಾಗಾಗಿ ಅವ್ರನ್ನ ವಕೀಲರನ್ನ ಭೇಟಿ ಮಾಡ್ಲಿಕ್ಕೆ ಇವಾಗ ನಿರಾಕರಿಸಿರ್ಬೋದು. ಇಲ್ಲ ಆಮೇಲೆ ಕೊಡ್ತೀವಿ, ನಿಮಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತನೂ ಕೂಡ ಹೇಳಿರ್ಬೋದು. ಈಗ ಸ್ಟೇಷನ್ ಬೇಲ್ ವ್ಯಾಪ್ತಿಗೆಲ್ಲ ಬರಲ್ಲ ಇದು.
ಇವಾಗ ಸ್ಟೇಷನ್ ಬೇಲು ಮೊದಲು ಏನೇನ್ ಬೇಲಬಲ್ ಅಫೆನ್ಸ್ ಇದೆ ಅದಕ್ಕೆ ಕೊಡ್ತಾ ಇದ್ರು. ಓಕೆ. ಒಂದು ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂತು, ಈವನ್ ಬೇಲಬಲ್ ಅಫೆನ್ಸ್ ಅಲ್ಲಿ ಕೂಡ ಅವರು ಕೋರ್ಟಿಗೆ ಅವ್ರು ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ, ಕೋರ್ಟೇ ಬೇಲ್ ಕೊಡ್ಬೇಕಾಗುತ್ತೆ ಅಂತ. ಓಕೆ. ಯಾಕಂದ್ರೆ ಕೆಲವೊಂದು ಬೇಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಲವಾರು ಪೊಲೀಸ್ ಸ್ಟೇಷನ್ಗಳು ಮಿಸ್ಯೂಸ್ ಮಾಡ್ತಾ ಇದ್ದು ಅಂತ ಹೇಳ್ಬಿಟ್ಟು ಆ ರೀತಿ ಗೈಡ್ ಲೈನ್ ಬಂತು. ಓಕೆ. ಆದ್ರೆ ಇದು ಸ್ವಲ್ಪ ಕೇಸು ನಿಮ್ಗೆ ಮೀಡಿಯಾದಲ್ಲೆಲ್ಲ ಬರ್ತಿರೋದ್ರಿಂದ ಒಬ್ಬ ಶಾಸಕರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಅಲಿಗೇಷನ್ ಆಗಿದೆ ಮತ್ತೆ FIR ಆಗಿದೆ. ಹಾಗಾಗಿ ಠಾಣೆಯಲ್ಲಿ ಜಾಮೀನು ಕೊಡೋದು ಸ್ವಲ್ಪ ಕಷ್ಟ ಅಂತ ನಾನು ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್.